ಬನ್ನಿ ಗಾಯ್ಸ್ ಕೊಡಗಿ ಹೋಗಿ ಬರೋಣ. ಹಂಗ ಅನ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಎಣ್ಣೆ ಬೇಕು ಅಂದ್ಬಿಟ್ರು. ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಣ್ಣೆ ಅಂದ್ರೆ ತಪ್ಪು ತಿಳ್ಕೊಂಡ್ರೆ ಸನ್ ಪ್ಯೂರ್ ಆಯಿಲ್. ಎಣ್ಣೆ ತರಿಸಿದ್ಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ? ಚಿತ್ರಾನ್ನ ಮಾಡಿಸ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ತಾತನ ಜೊತೆ ಹೊರಟಿದ್ದೆ ಬಸ್ ಸ್ಟ್ಯಾಂಡ್ ಕಡೆಗೆ. ಊರಿಗೆ ಹೋಗ್ತಾ ಇದ್ದೀನಿ, ಬೇಜಾರಾಗ್ತಿಲ್ಲ ಅಂದಿದ್ದೆ ನಮ್ಮ ತಾತ. ಬೇಜಾರಾಗ್ತದೆ, ಏನು ಮಾಡೋದಪ್ಪ, ಮಾತೇ ಇಲ್ಲ. ಕೊನೆಗೂ ಬಸ್ ಸ್ಟ್ಯಾಂಡ್ ಬಿಟ್ಟು ಬಸ್ ಹತ್ತೇ ಬಿಟ್ಟೆ. ನಿದ್ದೆ ಮಾಡೋಕ್ಕೆ ಬೆಸ್ಟ್ ಸ್ಪಾಟ್ ಅಂದ್ರೆ ಇದೇ ಅನ್ಸುತ್ತೆ. ಪ್ರತಿ ಸಲ ನಮ್ಮ ಊರಿಗೆ ಹೊರಟು ಬಂದಾಗಲೂ ಹೊಸ ಹೊಸ ಅನುಭವ ಕೊಡ್ತಾನೆ ಇರುತ್ತೆ. ಎಷ್ಟೇ ನೋವಿದ್ರು, ಎಷ್ಟೇ ಸ್ಟ್ರೆಸ್ ಇದ್ರು ಮೈಂಡ್ ಫುಲ್ಲು ಫ್ರೀ ಮಾಡಿಬಿಡುತ್ತೆ. ಅಷ್ಟಿಲ್ಲೇ ಹೇಳಿದ್ದಾರೆ ಅಣ್ಣವರು, ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ. ಕೊನೆಗೂ ನಮ್ಮ ವಿರಾಜಪೇಟೆ ಬಂದು ಇಳಿದು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲಿಗೆ ಅಂತ ಕೇಳ್ಬಿಡಿ, ಅದು ಆಮೇಲೆ ಹೇಳ್ತೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮಿರರಲ್ಲಿ ನನಗೆ ನಾನೇ ಕ್ಯೂಟ್ ಅಂತ ಸಮಾಧಾನ ಮಾಡಿಕೊಂಡು ಕಾಫಿ ಕುಡಿಯೋಣ ಅಂತ ಹೊರಟೆ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಕಾಫಿ ಇಲ್ಲ ಅಂತ ಮಾಲ್ಟ್ ಕುಡಿಯೋದು ನೆನಪಾಯ್ತು. ನನಗೋಸ್ಕರ ನನ್ನ ಫ್ರೆಂಡ್ ಬಸ್ ಸ್ಟ್ಯಾಂಡ್ ಕಾಯ್ತಿದ್ದಾನೆ ಅಂತ. ತುಂಬ ದಿನ ಆದಮೇಲೆ ನನ್ನ ಫ್ರೆಂಡ್ಗೆ ನಾನು ಶಾಕ್ ಕೊಟ್ಬಿಟ್ಟೆ. ತಿಳ್ಕೊಳ್ಳಲ್ಲ ಬಿಡುಗರು. ಈ ಲೈಫಲ್ಲಿ ಅರ್ಧಕ್ಕೆ ಬಿಡೋಯ್ತಾರಲ್ಲ, ಅವ್ರಿಗೆ ಏನಕ್ಕೆ ಇಷ್ಟಪಡ್ತೀಯ? ಲೌಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಇವನ್ ಬಿಟ್ಟು ಮೋಟಿವೇಶನ್ ಕೇಳ್ಕೊಂಡು ನಾವು ಹೊರಟಿದ್ದು ಎಲ್ಲಿಗೆ ಅಂದರೆ, ಈಗ ನೋಡಿ ಗೈಸ್, ಇನ್ನೊಂದು ಫ್ರೆಂಡ್ ನೋಡಕ್ ಹೋಗ್ತಿದ್ವಿ. ಎಸ್ ಕರೆಕ್ಟಾಗಿ ಹೇಳಿದಾನೆ. ಇನ್ನೊಂದು ಫ್ರೆಂಡ್ ನೋಡಕ್ಕೆ ಹೋಗ್ತೀವಿ. ಕೊನೆಯಾಗ ಅರ್ಥ ಆಗಿದ್ದೀವಿ ಅಂತ ಹೇಳಿದ್ರೆ, ಎಷ್ಟೇ ಜೀವನ ಫ್ರೆಂಡ್ಸ್ ಬರ್ಬೋದು, ಬಟ್ ಕೊನೆಯಾಗ ಆಗೋದು ಸ್ಕೂಲಿಂದ ಓದಿರ್ತೀವಲ್ಲ ಆ ಫ್ರೆಂಡ್ಸ್ಗಳು ಮಾತ್ರ. ನೋಡಿ ನಾವೆಲ್ಲ ಡಿಗ್ರಿ ಒಟ್ಟಿಗೆ ಓದಿದ್ದು. ಅವಳು ಅಷ್ಟೇ, ಇರೋ ಇವನು ಅಷ್ಟೇ. ನನ್ನಿಂದ ಪಾಸ್ ಆಗಿರೋದು ಅವಳು, ನನ್ನಿಂದ ಪಾಸ್ ಆಗಿರೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅವ್ನ ಕಾಟ ತಡೆಯಕ್ಕಾಗದೆ ಕೊನೆಗೆ ಅವಳು ಹೊಡೆದೇ ಬಿಟ್ಲು. ಆಗ ಅವನು ದೌರ್ಜನ್ಯ ಮಾಡ್ಬಾರ್ದು ದಿವ್ಯಾ ಗಂಡು ಮಕ್ಕಳ ಮೇಲೆ. ಅಲ್ಲಿಂದ ಮಾತಾಡ್ಕೊಂಡು ವಾಪಸ್ ಹೋಗೋಣ ಅನ್ಕೊಂಡು ಹೊಟ್ಟು ಬಂದ್ಬಿಡ್ತು. ನೋಡೋದಕ್ಕೆ ಗಂಡಸ್ತರ ಇದ್ದೀರಾ ನೀವು? ಗಂಡಸೇನಾ? ಗಂಡ್ಸು ಕಣೋ. ಕಂಗ್ರ್ಯಾಚುಲೇಷನ್ ಬ್ರದರ್. ಹಾಗೆ ಮಾತಾಡ್ತಾ ಮಾತಾಡ್ತಾ ಒಂದು ಹಳೆ ಕತೆ ಬಗ್ಗೆ ಕೇಳಿದಾಗ, ಯಾವ ಕತೆ ಮಚ್ಚ? ಎಲ್ಲ ಕತೆ ಸತ್ತೋಗಿ ಜೀವನನೇ ಬೇಡ ಅಂತ ಹೋಗ್ಬಿಟ್ಟು. ಯಾಕೆ ಇಷ್ಟು ಡಿಪ್ರೆಷನ್? ಲೈಫೇ ಜಿಗುಪ್ಸೆ ಆಗ್ಬಿಟ್ಟಿದೆ ಏನಕ್ಕೆ? ಹಾಗೆ ಅಷ್ಟರಲ್ಲೇ ಪಪ್ಪ ನನ್ನ ಕರ್ಕೊಂಡು ಹೋಗಕ್ಕಂತ ಬಸ್ ಸ್ಟ್ಯಾಂಡಿಗೆ ಬಂದಿದ್ರು. ಆಗ ಅವನ ಜೊತೆ ಪಪ್ಪ, ನಮ್ಮ ಮಕ್ಳು ಯಾರು ಹಾಳಾಗ್ಬೇಕು, ಚೆನ್ನಾಗಿರ್ಬೇಕು. ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಅಲ್ಲಿಂದ ಅವನಿಗೆ ಬಾಯಿ ಹೇಳಿ ವಿರಾಜಪೇಟೆ ಫೇಮಸ್ ಕ್ಲಾಕ್ ಟವರ್ ಗಣಪತಿ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ದಾಟಿ ಹೋಗಿದ್ದೆ ಮನೆ ಕಡೆಗೆ. ಕಾರ್ ಇಳಿದು ನಡ್ಕೊಂಡು ಹೋಗ್ಬೇಕಾದ್ರೆ ಫುಲ್ಲು ಮಳೆ ಗಾಯ್ಸ್. ಸಡನ್ ಆಗಿ ನಾನು ಬಂದಿದ್ದು ನೋಡಿ ನಮ್ಮಮ್ಮ ಮಾತೇ ಆಡಲಿಲ್ಲ. ಅದಕ್ಕೆ ನಾನು ಏನಂದೆ ಅಂದರೆ, ಚೆನ್ನಾಗಿದೆ ಹೆಂಗೆ ಅಂತ ಕೇಳ್ರಮ್ಮ. ಚಳಿ ಅಂತ ಮಲ್ಕೊಂಡೆ. ಆದ್ಮೇಲೆ ರಾತ್ರಿ ಹೋಗಿತ್ತು. ಆಮೇಲೆ ಪುನಃ ಊಟ ಮಾಡಿ ಮಲ್ಕೊಂಡೆ. ಅಷ್ಟೇ.